ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಎಂದರೆ ಅವರು ನಮ್ಮ ಕನ್ನಡದ ಆಸ್ತಿ. ಅವರಿಂದ ರಚಿತವಾದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ಒಂದು ನಾಡಗೀತೆ ಬಗ್ಗೆ, ಕುವೆಂಪುರವರ ಬರೆದಂತ ಒಂದೇ ಒಂದು ನಾಡಗೀತೆ ಬಗ್ಗೆ ನಾವು ಅರ್ಥೈಸಕ್ಕೆ ಅಥವಾ ಅದನ್ನ ಇಂಟರ್ಪ್ರಿಟ್ ಮಾಡಿ ಹೇಳಲಿಕ್ಕೆ ಈ ವೇದಿಕೆ ಮೂಲಕ ಅರ್ಥ ಮಾಡಿಸ್ಲಿಕ್ಕೆ ಇಡೀ ದಿನ ಕೂಡ ಸಾಕಾಗಲ್ಲ. ಆ ಥರದ ಎಲ್ಲ ವಿಚಾರಗಳು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಎಂದರೆ ಅವರು ನಮ್ಮ ಕನ್ನಡದ ಆಸ್ತಿ. ಅವರಿಂದ ರಚಿತವಾದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಎಂದರೆ ಜಗದ ಯುಗದ ಕವಿ. ಕುವೆಂಪು ಇಲ್ಲದೆ ಕನ್ನಡದ ಐಡೆಂಟಿಟಿಯೇ ಇಲ್ಲ. ಅದ್ಭುತವಾದ ನಾಡಗೀತೆಯನ್ನು ಕುವೆಂಪು ಕೊಟ್ಟಿದ್ದಾರೆ. ಯಾವುದನ್ನು ಲೆಕ್ಕಿಸದೆ ನಮ್ಮ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾದ ಕಾವ್ಯಗಳು ಮೂಡಿಬಂದಿದೆ ಎಂದರು. ಮಲೆನಾಡಿನ ಬಗ್ಗೆ ಅದ್ಭುತ ಪ್ರಕೃತಿ ಕೊಡುವಂತಹ ಕತೆ, ಕವನಗಳು ಮೂಡಿಬಂದಿದೆ. ಇವರು ಮೂಢನಂಬಿಕೆಯನ್ನು ನಂಬುತ್ತಿರಲಿಲ್ಲ. ನಾಡಗೀತೆ, ರೈತಗೀತೆಗಳು ಇಂದು ಕೂಡ ಪ್ರಜ್ವಲವಾಗಿದೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು 1964ರಲ್ಲಿ ಕುವೆಂಪು ಅವರು ತಂದುಕೊಟ್ಟರು. ಇದೇ ರೀತಿ ಹಲವಾರು ಪ್ರಶಸ್ತಿ ಲಭಿಸಿದೆ. ಕನ್ನಡ ಎಂದರೆ ಕುವೆಂಪು ಎಂದು ಹೊರ ಭಾಷೆಯವರೇ ಹೇಳುತ್ತಾರೆ. ಅದ್ಭುತವಾದ ರಾಮಾಯಣ ದರ್ಶನ ಕೊಟ್ಟಿದ್ದಾರೆ. ಅವರ ಸಾಹಿತ್ಯದ ವಿಮರ್ಶೆ ಸಾಕಷ್ಟು ಇದೆ. ಒಬ್ಬ ಕವಿ ಎಂದರೆ ಪ್ರಭಾವ ಬೀರಬೇಕು. ಕುವೆಂಪು ಎಂದರೆ ನಮ್ಮ ಕನ್ನಡಿಗರ ಆಸ್ತಿ. ಕುವೆಂಪು ಎಂದರೆ ಅಸ್ಮಿತೆ. ಕುವೆಂಪು ಎಂದರೆ ಕನ್ನಡಕ್ಕೆ ಎಲ್ಲವೂ ಎಂದು ಬಣ್ಣಿಸಿದರು. ಮಕ್ಕಳು ಅವರ ಪುಸ್ತಕಗಳನ್ನು ಹೆಚ್ಚು ಓದಬೇಕು, ವಿಶ್ವ ಮಾನವತೆಯನ್ನು ಹೆಚ್ಚು ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು. ಇದೇ ವೇಳೆ ಕುವೆಂಪು ಅವರ ಸಾಹಿತ್ಯದ ನಾಡಗೀತೆ, ರೈತಗೀತೆಯ ಸಾಲುಗಳನ್ನು ಮಕ್ಕಳ ಜೊತೆ ಹೇಳಿದರು. ಇದಾದ ನಂತರ ಸಾಹಿತ್ಯದ ರಚನೆಗಳು, ಫಿಲಂನಲ್ಲಿ ರಾರಾಜಿಸಿದ ಹಾಡನ್ನೇ ಕೆಲ ತುಣುಕುಗಳನ್ನು ಜಿಲ್ಲಾಧಿಕಾರಿಗಳು ಹಾಡಿದರು. ಕುವೆಂಪು ಅವರ ಬಗ್ಗೆ ಕರ್ನಾಟಕ ಜಾನಪದ ಪರಿಷತ್ತು ಅಧ್ಯಕ್ಷರಾದ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಉಪನ್ಯಾಸದಲ್ಲಿ ಮಾತನಾಡಿ, ಕುವೆಂಪು ಅವರು ಮಾನವ ಕುಲಕ್ಕೆ ನೀಡಿದ ಮಾರ್ಗದರ್ಶನ, ಆದರ್ಶಗಳು ಸರ್ವಕಾಲಿಕ. ಕನ್ನಡಕ್ಕೆ ಹೊಸ ನುಡಿಗಟ್ಟು ಹಾಗೂ ಹೊಸ ಕಲ್ಪನೆಗಳನ್ನು ನೀಡಿ ಹೊಸಗನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಧೀಮಂತ ಸಾಹಿತಿ. ಮನುಜಮತ, ವಿಶ್ವಪಥ ಸಂದೇಶ ಸಾರಿದ ಶ್ರೇಷ್ಠ ವಿಶ್ವಮಾನವ. ಅಂತಹ ಮಹಾನ್ ಚೇತನ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಕುರಿತು ಮಾತನಾಡಿದರು. ಕುವೆಂಪು ರಚಿಸಿದ ಕಾವ್ಯಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಹಾಯವಾಗಲಿದೆ ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ 2024ರ ನೂತನ ಕ್ಯಾಲೆಂಡರ್ ಅನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಇತರರು ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯತ್ ಚಂದ್ರಶೇಖರ್, ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸುಮುಖ ರಘುಗೌಡ, ಜಿಲ್ಲಾ ವಾರ್ತಾಧಿಕಾರಿ ಕನ್ನಡ ಸಾಹಿತ್ಯದ ಎಲ್ಲ ಅಂದ್ರೆ ಕನ್ನಡ ನಾಡಿನ ವರ್ಣನೆಯನ್ನ ಹೇಗೆ ಹೇಳಿದ್ದಾರೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಅಜರಾಮರವಾಗಿ ಇದೆ. ಕನ್ನಡ ನಾಡು ಇರೋವರೆಗೂ ಬಹುಶಃ ಒಂದು ನಮ್ಮ ನಾಡಗೀತೆ ಆಗಿರುತ್ತೆ. ಅದ್ಭುತವಾದಂಥ ನಾಡಗೀತೆ. ಅದಕ್ಕೆ ಅವರು ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ಕುವೆಂಪುರವ್ರಿಗೆ ನಮ್ಮ ಪರವಾಗಿ ನಾವು ಚಿರಋಣಿಗಳು, ವೈಯಕ್ತಿಕವಾಗಿ ಮತ್ತು ನಾವು ಎಲ್ಲರೂ ಚಿರಋಣಿಗಳು ಅಂತಂದ್ಬಿಟ್ಟು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಅಂತಂದರೆ ಕನ್ನಡದ ಆಸ್ತಿ. ಕುವೆಂಪು ಅಂದರೆ ಕನ್ನಡದ ಅಸ್ಮಿತೆ. ಕುವೆಂಪು ಅಂದರೆ ಕನ್ನಡಕ್ಕೆ ಎಲ್ಲವೂ. ಕರ್ನಾಟಕ ಬಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಬಾಲಿಸು ಕನ್ನಡ ಡಿಂಡಿಮವ. ಭಾಷೆಯ ಬಗ್ಗೆ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀನು ಎಲ್ಲೇ ಇರು, ನೀನು ಭಾರತದಲ್ಲೇ ಇರೋ, ಅಮೆರಿಕದಲ್ಲೇ ಇರೋ, ಇಂಗ್ಲೆಂಡಲ್ಲೇ ಇರೋ, ದುಬೈಯಲ್ಲೇ ಇರೋ, ಎಲ್ಲಾರ ಇರೋ, ಎಲ್ಲಿದ್ದು ನೀನು ಕನ್ನಡವನ್ನ ಮರಿಬೇಡ. ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅಂತಕ್ಕಂಥ ಕಾಳಜಿಯನ್ನು ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ತ್ರಿಭಾಷಾ ಸೂತ್ರವನ್ನು ಮುಂದಿಟ್ಟು ಕನ್ನಡ ಭಾಷೆಯ ಮೇಲೆ ಇತರ ಭಾಷೆಗಳು ಆಕ್ರಮಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುವೆಂಪುರವರು ತಮ್ಮ ಕವನದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ, ವರ ನುಡಿಯ ವರಯಿಂದ ಕುಸಿದು ಕುಗ್ಗಿ, ದೇವ ನುಡಿ ಎಂದೊಂದು, ರಾಷ್ಟ್ರ ನುಡಿ ಎಂದೊಂದು ಹತ್ತಿ ಜಗ್ಗಿ.